ತೀರ್ಥ ಪ್ರಬಂಧ ಪ್ರವಚನಮಾಲಾದಲ್ಲಿ 12ನೇ ಭಾಗ ಇವತ್ತು ನಾವು ನೋಡಬೇಕಾದದ್ದು. ಪಶ್ಚಿಮ ಪ್ರಬಂಧ ಈ ಹಿಂದೆ ಮುಕ್ತಾಯ ಕಂಡಿದೆ. ಉತ್ತರ ಪ್ರಬಂಧದ ಶ್ರವಣ ಇವತ್ತು ಪ್ರಾರಂಭ ಕಾಣಬೇಕಿದೆ. ಅದರಲ್ಲಿ ಈ ಕೃಷ್ಣವೇಣಿ ನದಿಯ ಪ್ರಾರಂಭವನ್ನು, ವರ್ಣನೆಯನ್ನು ಇವತ್ತು ನೋಡ್ತೇವೆ. ನಮಾಮಿ ಸುಕೃತ ಶ್ರೇಣೀಂ ಕೃಷ್ಣವೇಣೀಂ ತರಂಗಿಣೀಂ ಯದ್ವೀಕ್ಷಣಂ ಕೋಟಿ ಜನ್ಮ ಕೃತ ದುಷ್ಕರ್ಮ ಶಿಕ್ಷಣಂ. ಈ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡಿದರೆ ಅನೇಕ ಪುಣ್ಯ, ದೊಡ್ಡ ಪ್ರಮಾಣದ ಪುಣ್ಯ, ಮತ್ತೆ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಪಾಪದ ಪರಿಹಾರ ಎಲ್ಲ ಆಗ್ತದೆ. ಇದು ಎಲ್ಲಿದೆ ಈ ಕೃಷ್ಣವೇಣಿ ನದಿ? ದಕ್ಷಿಣ ಭಾರತದ ಮಹಾನದಿ. ಪುಣೆಯಿಂದ ಸುಮಾರು 120 ಕಿಲೋಮೀಟರ್ ದೂರ ಇರುವಂತಹ ಮಹಾಬಲೇಶ್ವರ ಕ್ಷೇತ್ರದಲ್ಲಿ ಹುಟ್ಟುವಂತಹ ನದಿ ಅದು. ಸುಮಾರು 1250 ಕಿಲೋಮೀಟರ್ ದೂರ ಹರಿದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರದಲ್ಲಿ ವಿಜಯವಾಡದ ಸಮೀಪ ಪೂರ್ವ ಸಮುದ್ರಕ್ಕೆ ಹೋಗಿ ಸೇರ್ಕೋತದೆ. ಭೀಮಾ, ತುಂಗಭದ್ರಾ ಇವೆಲ್ಲ ಇದರ ಮುಖ್ಯ ನದಿಗಳು. ಕೃಷ್ಣ ಮತ್ತು ವೇಣಿ ಅಂತ 2 ನದಿಗಳಿವೆ. ಆ ನದಿಗಳ ಸಂಗಮ ಇದು. ಆದ್ದರಿಂದ ಇದಕ್ಕೆ ಕೃಷ್ಣವೇಣಿ ಅಂತ ಹೆಸರಿದೆ. ತಾರತಮ್ಯದಲ್ಲಿ ಗಂಗಾ, ಗೋದಾವರಿ ಇವೆರಡರ ಬಳಿಕ ಈ ಕೃಷ್ಣವೇಣಿ ನದಿಯದಿದೆ. ಜನಾರ್ದನ ರೂಪದ ಭಗವಂತನನ್ನ ಆ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡುವಾಗ ಸ್ಮರಣೆ ಮಾಡಿಕೊಳ್ಬೇಕು. ಇದು ಕೃಷ್ಣವೇಣಿ ನದಿಯಲ್ಲಿ ಸಾಮಾನ್ಯವಾಗಿ ಇರುವಂತಹ ಒಂದು ಸನ್ನಿವೇಶ, ಸನ್ನಿಧಾನ. ಈ ಗುರು ಕನ್ಯಾ ರಾಶಿಯಲ್ಲಿದ್ದಾಗ ಅದೇ ಈ ಕೃಷ್ಣವೇಣಿ ನದಿಯಲ್ಲಿ 1 ವರ್ಷ ಪೂರ್ಣವಾಗಿ ಗಂಗಾ ಸನ್ನಿಧಾನ ಇರ್ತದೆ. 3.5 ಕೋಟಿ ತೀರ್ಥಗಳಿಂದ ಕೂಡಿದಂಥ ಗಂಗಾ ಸನ್ನಿಧಾನ ಅಲ್ಲಿ ಇರ್ತದೆ ಅಂತ ಶಾಸ್ತ್ರಗಳು, ಸಂಪ್ರದಾಯ ಅದನ್ನು ವರ್ಣನೆ ಮಾಡ್ತವೆ. ಆಗ ಆ ನದಿಯಲ್ಲಿ ಸ್ನಾನ, ಅಲ್ಲಿ ತೀರ್ಥವಿಧಿ ಇವೆಲ್ಲ ಬಹಳ ವಿಶೇಷ. ನೀನು ಆ ಕೃಷ್ಣವೇಣಿ ನದಿಯನ್ನು ಹೀಗೆ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ. ನೀನು ಧನ್ಯಳು. ಯಾಕೆಂದ್ರೆ ಕನ್ಯಾ ರಾಶಿಯಲ್ಲಿ ಗುರು ಇದ್ದಾಗ ಜನರು ನಿನ್ನಲ್ಲಿ ಬಂದು ಯಾರು ಸೇವಾ ಮಾಡ್ತಾರೆ ಅವರಿಗೆ ಪಾಪಗಳನ್ನು ಕಳೆದು ಪುಣ್ಯ ಕೊಡುತ್ತೆ. ಆದ್ರಿಂದ ಇಷ್ಟು ಜನರನ್ನೆಲ್ಲ ನೀನು ಉದ್ಧಾರ ಮಾಡ್ತಿರೋದ್ರಿಂದ ಧನ್ಯಳಾಗಿದ್ದಿ ನೀನು. ಕಿಂ ವರ್ಣಯಾಮಿ ಹೇ ಕೃಷ್ಣೇ ತ್ವಯಿ ಕೃಷ್ಣಸ್ಯ ಸನ್ನಿಧಿಂ ಯತ್ ಸಮಸ್ತ ಪದೋಕ್ತೌತು ಪುಂಭಾವಂ ಅವಲಂಬಸೆ. ಕೃಷ್ಣವೇಣಿ ಅಂತ ಹೀಗೆ ಹೆಸರಿದೆ ನಿನಗೆ. ಕೃಷ್ಣವೇಣಿ ಅಂತ ಶಬ್ದ ನೋಡಿದ್ರೆ, ವೇಣಿ ಅಂತ ಶಬ್ದ ನೋಡಿದ್ರೆ ಸ್ತ್ರೀಲಿಂಗ ಶಬ್ದ, ಕೃಷ್ಣ ಅಂತ ಶಬ್ದ ಏನಾದ್ರು ನೋಡಿದ್ರೆ ಅದು ಪುಲ್ಲಿಂಗ ಅನಿಸುವಂತೆ ಇದೆ. ಅದನ್ನ ಈ ಶಬ್ದಗಳ ವೈಚಿತ್ರ್ಯವನ್ನು ಉಪಯೋಗ ಮಾಡಿಕೊಂಡು ವಾದಿರಾಜ ಸ್ವಾಮಿಗಳು ಅದನ್ನು ಹೀಗೆ ವರ್ಣನೆ ಮಾಡ್ತಾರೆ. ನಿನ್ನೊಳಗೆ ಕೃಷ್ಣನ ಸನ್ನಿಧಾನ ಇದೆ. ಎಲ್ಲಾ ನದಿಯೊಳಗೂ ಕೃಷ್ಣನ ಸನ್ನಿಧಾನ ಇದ್ದೇ ಇದೆ. ಕೃಷ್ಣವೇಣಿ ನದಿ ಏನಿದೆಯಲ್ಲ, ಆ ಕೃಷ್ಣವೇಣಿ ನದಿ ಅನ್ನೋ ಶಬ್ದದ ಒಳಗೇನೆ ಕೃಷ್ಣ ಶಬ್ದ ಇದೆಯಲ್ಲ. ಹೀಗಿರೋದ್ರಿಂದ ಕೃಷ್ಣನ ಸನ್ನಿಧಾನವನ್ನು ನಾನು ಏನಂತ ವರ್ಣನೆ ಮಾಡೋದು? ಕೃಷ್ಣೇನ ಸಹಿತ ವೇಣಿ ಅಥವಾ ಕೃಷ್ಣಯ ಸಹಿತ ವೇಣಿ, ಕೃಷ್ಣೇನ ಸಹಿತ ವೇಣಿ ಅಂತ ಹೀಗೆ ಅದನ್ನ ಶಬ್ದವನ್ನು ಉಚ್ಚಾರ ಮಾಡಬೇಕು. ಕೃಷ್ಣನಿಂದ ಕೂಡಿದ ವೇಣಿ, ಕೃಷ್ಣನ ಸನ್ನಿಧಾನವುಳ್ಳಂತಹ ವೇಣಿ ನದಿ, ಅಥವಾ ಕೃಷ್ಣಾ ನದಿಯಿಂದ ಕೂಡಿದಂತಹ ವೇಣಿ ನದಿ. ಸಾಮಾನ್ಯವಾಗಿ ಏನಾಗ್ತಿರ್ತವೆ, 2 ಸ್ತ್ರೀಲಿಂಗ ಶಬ್ದಗಳು ಸೇರಿದ್ರೆ, ಗಂಗಾ ಮತ್ತು ಯಮುನಾ ಇವೆರಡೂ ಶಬ್ದಗಳನ್ನು ಸೇರಿಸಿ ದ್ವಂದ್ವ ಸಮಾಸ ಮಾಡಿದ್ರೆ ಗಂಗಾ ಯಮುನಾ ಅಂತ ಆಗೋದಿಲ್ಲ, ಗಂಗಾ ಯಮುನಾ ಅಂತಾನೆ ಆಗ್ತದೆ. ಯಾಕಂದ್ರೆ ಗಂಗಾನೂ ಸ್ತ್ರೀಲಿಂಗ, ಯಮುನಾನೂ ಸ್ತ್ರೀಲಿಂಗ. ಹಾಗಿಲ್ಲಿ ಕೃಷ್ಣಾಚ ವೇಣೀಚ ಇವೆರಡರದ್ದು ದ್ವಂದ್ವ ಸಮಾಸ ಏನಾದರೂ ಮಾಡಿದ್ರೆ ಅದು ಕೃಷ್ಣಾವೇಣಿ ಅಂತ ಆಗಬೇಕಿತ್ತು. ಆದರೆ ಇದೊಂದು ವೈಚಿತ್ರ್ಯ, ಕೃಷ್ಣವೇಣಿ ಅಂತ ಆಗ್ತದೆ. ಅದಕ್ಕೆಲ್ಲ ವ್ಯಾಕರಣದ ಕಾರಣಗಳಿವೆ. ಕೃಷ್ಣಾವೇಣಿ ಅಂತ ಆಗುವ ಬದಲು ಕೃಷ್ಣವೇಣಿ ಅಂತ ಏನು ಹೀಗಾಗ್ತದಲ್ಲ, ಅದು ಕೃಷ್ಣನ ಸನ್ನಿಧಾನ ಅಲ್ಲಿ ಇರೋದೇ ಮುಖ್ಯವಾದ ಕಾರಣ ಆಗಿದೆ ಅಂತ. ಹೀಗೆ ಆ ವ್ಯಾಕರಣದ ಪ್ರಕ್ರಿಯಾದಲ್ಲಿ ಕೂಡ ಕೃಷ್ಣನ ಸನ್ನಿಧಾನವನ್ನ, ಭಗವಂತನ ಮಹಿಮೆಯನ್ನ ಕಾಣುವಂತಹ ಒಂದು ಪ್ರಯತ್ನ ಇದು. ಹೇ ಕೃಷ್ಣವೇಣಿ ಕಲ್ಯಾಣಿ ಯಾಚೆ ತ್ವಾಂ ಅಹಂ ಅನ್ವಹಂ ಶ್ರೀಕೃಷ್ಣ ಚರಣಾಂಭೋಜೆ ಭಕ್ತಿಂ ಭಕ್ತವ ಭವಚ್ಛಿದಿ. ನಿನ್ನ ನಾನು ಪ್ರತಿನಿತ್ಯವೂ ಸ್ತೋತ್ರ ಮಾಡ್ತೇನೆ. ಕೃಷ್ಣನ ಪಾದದ ಬಿಂದಗಳಲ್ಲಿ ನನಗೆ ಭಕ್ತಿಯನ್ನು ಕೊಡಬೇಕು. ಆ ಕೃಷ್ಣನ ಮಹಿಮೆ ಏನು ಅಂತ ನೀನು ನನಗೆ ತಿಳಿಸುವಂತ ಅನುಗ್ರಹ ಮಾಡಬೇಕು. ಮುಂದೆ ಈ ಪಂಢರಪುರ ಕ್ಷೇತ್ರ
ಅದನ್ನು ಪುಂಡರೀಕ ಕ್ಷೇತ್ರ ಅಂತ ಕೂಡ ಕೆಲವು ಕಡೆ ವರ್ಣನೆ ಮಾಡೋದಿದೆ. ಶ್ರೀ ಭೀಮರಥಿ ಅಮಲ ನೀರ ಸಮೀರ ವೇಗ ಅಂತ ಆ ನದಿಯ ಸ್ತೋತ್ರ ಮಾಡ್ತಾರೆ. ಭೀಮರಥಿ ನದಿಯ ನಿರ್ಮಲವಾದ ಜಲದ ಸಂಪರ್ಕದಿಂದ ಈ ಕ್ಷೇತ್ರ ಎಲ್ಲ ಪಾವನವಾಗಿದೆ. ಮತ್ತೆ ಶ್ರೀ ಪಾಂಡುರಂಗನು ಕೂಡ ಅಲ್ಲಿದ್ದಾನೆ. ವರ ಪುಂಡರೀಕ ಕ್ಷೇತ್ರಂ, ಪುಂಡರೀಕ ಅನ್ನುವ ಮುನಿ ಈ ಕ್ಷೇತ್ರದಲ್ಲಿ ಇದ್ದ. ಆ ಕ್ಷೇತ್ರದಲ್ಲಿ ನಾನು ಕೂಡ ವಾಸ ಮಾಡಿ ಆ ನದಿಯಲ್ಲಿ ಸ್ನಾನ, ಭಗವಂತನ ದರ್ಶನ ಇತ್ಯಾದಿಗಳನ್ನ ಮಾಡ್ತೇನೆ. ಎಲ್ಲಿದೆ? ಮಹಾರಾಷ್ಟ್ರದಲ್ಲಿ ಇರುವಂತಹ ಒಂದು ಕ್ಷೇತ್ರ ಇದು. ಸೊಲ್ಲಾಪುರದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಪುಂಡರೀಕ ಅನ್ನುವ ಮುನಿಗೆ ಒಲಿದು ಬಂದಂತಹ ಭಗವಂತ ಅಲ್ಲಿರುವುದರಿಂದ ಅದಕ್ಕೆ ಪುಂಡರೀಕ ಕ್ಷೇತ್ರ ಅಂತ ಕೂಡ ಹೆಸರಿದೆ. ಎಲ್ಲ ಹರಿದಾಸರಿಗೆಲ್ಲ ಅತ್ಯಂತ ಪ್ರಿಯವಾದಂತಹ ಒಂದು ಕ್ಷೇತ್ರ, ಅತ್ಯಂತ ಪ್ರಿಯವಾದಂತಹ ದೈವತ ಇವನು. ಭಗವಂತನ ಅನ್ನಬ್ರಹ್ಮ, ನಾದಬ್ರಹ್ಮ ಇತ್ಯಾದಿ ಅನೇಕ ರೂಪಗಳಿವೆಲ್ಲ. ಕಾಂಚನ ಬ್ರಹ್ಮ ಇತ್ಯಾದಿ. ಕಾಂಚನ ಬ್ರಹ್ಮ ಅಂದ್ರೆ ಬಂಗಾರದಿಂದ ಅಲಂಕೃತನಾದಂತಹ ಅತ್ಯಂತ ಶ್ರೀಮಂತನಾದಂತಹ ಭಗವಂತನ ರೂಪ, ಅದು ತಿರುಪತಿ. ಅನ್ನಬ್ರಹ್ಮ ಅಂದ್ರೆ ಉಡುಪಿಯಲ್ಲಿ ಅನ್ನದಾನ ನಡೆಯುವಂತ ಕ್ಷೇತ್ರ, ಅದಕ್ಕಾಗಿ ಅದನ್ನ ಅನ್ನಬ್ರಹ್ಮ ಅಂತಾರೆ. ಇದು ನಾದಬ್ರಹ್ಮ. ಎಲ್ಲಾ ದಾಸರು ಕೂಡ ಕೊನೆಗೆ ವಿಠ್ಠಲ ಅಂತಾನೆ ಇಟ್ಕೊಂಡಿರ್ತಾರೆ. ಜನಾರ್ದನ ವಿಠ್ಠಲ, ಪುರಂದರ ವಿಠ್ಠಲ ಇತ್ಯಾದಿ ರೂಪವಾಗಿ. ಆದ್ರಿಂದ ಎಲ್ಲಾ ದಾಸರಿಗೂ ಕೂಡ ಸ್ಫೂರ್ತಿ ಕೊಟ್ಟವನಾದ್ರಿಂದ ನಾದಬ್ರಹ್ಮ ಅಂತ ಇವನನ್ನ ಸ್ತೋತ್ರ ಮಾಡ್ತಾರೆ. ಮಾತಾಪಿತೃಗಳ ಸೇವಾದಲ್ಲಿ ಪುಂಡರೀಕ ಅನ್ನುವ ಮುನಿ ಇದ್ದ. ಭಗವಂತ ಅಲ್ಲಿಗೆ ಬಂದಾಗ ಕೂಡ ಆ ತಂದೆ ತಾಯಂದ್ರ ಸೇವಾ ನಿಲ್ಲಿಸಲಿಲ್ಲ ಅವನು. ಬಂದ ಭಗವಂತನಿಗೆ ಒಂದು ಸತ್ಕಾರವನ್ನು ಕೂಡ ಮಾಡಬೇಕಿತ್ತು. ಅದಕ್ಕೆ ಅವನಿಗೊಂದು ಇಟ್ಟಿಗೆಯನ್ನು ಕೊಟ್ಟ. ಆ ಇಟ್ಟಿಗೆ ಮೇಲೆ ಅವನು ನಿಂತ. ಇಟ್ಟಿಗೆಯ ಮೇಲೆ ನಿಂತಾನೆ ಆ ಭಗವಂತ ಅಂತ ಅವನನ್ನು ವರ್ಣನೆ ಮಾಡೋದು ಈ ಕಾರಣಕ್ಕಾಗಿ. ಈ ಭೀಮರಥಿ ನದಿ ಏನಿದೆ ಅದಕ್ಕೆ ಚಂದ್ರಭಾಗ ಅಂತ ಕರೀತಾರೆ. ಯಾಕೆಂದ್ರೆ ಅರ್ಧ ಚಂದ್ರಾಕಾರವಾಗಿ ಆ ಊರನ್ನು ಅದು ಸುತ್ತಿ ಬಳಸಿದೆ. ಅದು ಮುಂದೆ ರಾಯಚೂರಿನ ಹತ್ರ ಕೃಷ್ಣಾ ಅನ್ನೋ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಹೋಗಿ ಸೇರ್ತದೆ ಈ ಭೀಮರಥಿ ನದಿ. ಈ ನದಿಯ ತೀರದಲ್ಲಿ ವಾಸ ಮಾಡ್ತೇನೆ. ದುಡ್ಡು, ಸಂಪತ್ತು, ಮನೆ ಇತ್ಯಾದಿಗಳ ಮೇಲೆ ಆಸೆ ಪರಿತ್ಯಾಗ ಮಾಡಿ ವೈರಾಗ್ಯವನ್ನ ಅಳವಡಿಸಿಕೊಂಡು ಎಲ್ಲ ತರಹದ ಚಿಹ್ನೆಗಳನ್ನು ಧಾರಣೆ ಮಾಡಿ, ಶಂಖಚಕ್ರಾದಿ ಚಿಹ್ನೆಗಳನ್ನು ಧಾರಣೆ ಮಾಡಿ ನಾನು ಭಗವಂತನನ್ನ ಧ್ಯಾನ ಮಾಡ್ತೇನೆ. ಇದನ್ನೆಲ್ಲ ನನಗೆ ಕೃಷ್ಣನೇ ತಿಳಿಸಿಕೊಟ್ಟಿದ್ದಾನೆ. ಅವನು ಏನ್ ತಿಳಿಸಿಕೊಡ್ತಿದ್ದಾನೆ ಅಂತಂದ್ರೆ ಆ ಭಗವಂತನ ರೂಪವನ್ನು ನೆನಪು ಮಾಡ್ಕೊಳ್ಬೇಕು. ಅದು ಬಾಲಗೋಪಾಲನ ರೂಪ ಆದ್ರಿಂದ ನಗ್ನ ರೂಪ. ಪಂಢರಪುರದ ಪಾಂಡುರಂಗನ ವಿಗ್ರಹ ಹೇಗಿದೆ ನಾವು ಸ್ಪಷ್ಟವಾಗಿ ನೋಡಿಲ್ಲ. ಆದ್ರೆ ಉಳಿದ ಅನೇಕ ಮಠಗಳಲ್ಲಿ ಆ ಪಾಂಡುರಂಗನ ರೂಪ ನೋಡ್ತೀವಲ್ಲ, ವಿಠ್ಠಲನ ರೂಪ, ಅವೆಲ್ಲ ನಗ್ನವಾಗಿರುವಂತ ರೂಪಗಳು. ತನ್ನ ನಗ್ನತೆಯ ಮೂಲಕ ಏನ್ ತಿಳಿಸ್ತಾನೆ? ಧನ ಕನಕದ ಮೇಲೆ ಆಸೆಯನ್ನು ತೊರೆದು ವಿರಕ್ತರಾಗರಿ ಅಂತ ತಿಳಿಸ್ತಾನೆ. ಮತ್ತೆ ನದಿ ತೀರದಲ್ಲಿ ವಾಸ ಮಾಡುವ ಮೂಲಕ ಯಾವತ್ತೂ ನದಿ ತೀರದ ಕ್ಷೇತ್ರಗಳನ್ನು ನೀವು ಆರಿಸಿಕೊಳ್ಳ್ರಿ, ನಗರ ಜೀವನದ ಮೋಹ ಬೇಡ ಅಂತ ಭಕ್ತರಿಗೆ ತಿಳಿಸ್ತಿದ್ದಾನೆ. ಮತ್ತೆ ಕೈಯಲ್ಲಿ ಆ ಶಂಖ ಹಿಡಿದಿದ್ದಾನೆ. ಶಂಖ ಹಿಡಿಯುವ ಮೂಲಕ ನನ್ನ ಶಂಖಚಕ್ರ ಮೊದಲಾದ ಲಾಂಛನಗಳನ್ನ ನೀವು ಧಾರಣೆ ಮಾಡ್ರಿ. ಮತ್ತೆ ಅವನ ಒಂದು ಬೆರಳು, ಈ ಬಲಗೈಯಲ್ಲಿ ಶಂಖ ಇದೆ, ಅದೆಲ್ಲರಿಗೂ ಗೊತ್ತಿದೆ. ಎಡಗೈಯಲ್ಲಿ ಒಂದು ಬೆರಳು ಪಾದದ ಕಡೆ ಚಾಚಿದೆ. ಈ ನನ್ನ ಪಾದಕಮಲವನ್ನು ಯಾವತ್ತೂ ಧ್ಯಾನ ಮಾಡ್ರಿ ಅಂತ ತೋರಿಸ್ತಿದ್ದಾನೆ. ಹೀಗೆಲ್ಲ ನೀವು ಮಾಡಿದ್ದಾದ್ರೆ ಈ ಸಂಸಾರ ಅನ್ನುವಂತಹ ಅಗಾಧವಾದ ಸಾಗರದಲ್ಲಿ ನೀವು ಇದ್ರೂ ನಿಮಗೆ ಆ ಸಂಸಾರ ಸಮುದ್ರ ಅನ್ನೋದು ಸೊಂಟದ ಮಟ್ಟ ಅಷ್ಟೇ, ನಿಮ್ಮನ್ನದು ಮುಳುಗಿಸೋದಿಲ್ಲ. ಸೊಂಟದ ಮಟ್ಟದ ನೀರಿನಲ್ಲಿ ಅನಾಯಾಸವಾಗಿ ನಾವು ಹೇಗೆ ಮುಂದೆ ದಾಟ್ತೀವೋ ಹಾಗೆ ಈ ಸಂಸಾರ ಸಾಗರದಲ್ಲಿಯೂ ಕೂಡ ನಾವು ಅನಾಯಾಸವಾಗಿ ಮುನ್ನಡೆಯಬಹುದು, ಇದನ್ನು ದಾಟಿ ಮುಂದೆ ಹೋಗಬಹುದು ಅಂತ ಅವನು ತೋರಿಸ್ತಿದ್ದಾನೆ. ಪಶ್ಚಾತ್ತೇ ಕಟಿಮಾತ್ರೇವ ಭವಿತಾ ಸಂಸಾರ ವಾರ್ಧಿರ್ನ ಚೇತ್ ಶಿಕ್ಷಾಮೀತಿ ಲಕ್ಷಯತ್ಯನುದಿನಂ ಸ್ವಾವಸ್ಥೆಯ ವಿಠ್ಠಲ. ಅವನ ಹತ್ರ ಒಂದು ದಂಡವೂ ಕೂಡ ಇದೆ ಅಂತ ಹೇಳ್ತಾರೆ. ಆ ದಂಡವನ್ನ ಯಾಕೆ ಇಟ್ಕೊಂಡಿದ್ದಾನೆ ಅಂತಂದ್ರೆ, ನೀವು ನನ್ನನ್ನು ಧ್ಯಾನ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ನಿಮಗೆ ಶಿಕ್ಷೆ ಕೊಟ್ಟು ಬಿಡ್ತೀನಿ ಅಂತ ದಂಡದ ಮೂಲಕ ತೋರಿಸ್ತಿದ್ದಾನೆ.
ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘ ಗೋಪಾಲ ಬಾಲ ಕೃಪಯಾ ಸ್ವಯಂನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಈ ಪೇಜಾವರ ಮಠ ಮೊದಲಾದ ಮಠಗಳಲ್ಲಿ ಆ ವಿಠ್ಠಲನ ದರ್ಶನ ಮಾಡಿಸ್ತಾರಲ್ಲ ಸ್ವಾಮಿಗಳು, ಎಲ್ಲರೂ ದೇವರ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ, ಆ ದರ್ಶನ ಮಾಡಿಸುವಾಗ ಅಲ್ಲಿ ಹೇಳುವಂತ ಶ್ಲೋಕ ಇದೆ. ಈ ಭಗವಂತನ ಕೃಪಾ ಕಟಾಕ್ಷದಿಂದಲೇ ಎಲ್ಲ ಥರದ ಪಾಪಗಳು ಕೂಡ ಪರಿಹಾರ ಆಗ್ತವೆ. ಮತ್ತೆ ತನ್ನ ಪಾದಕಮಲಗಳನ್ನ ಆ ಲಕ್ಷ್ಮೀದೇವಿಯ ಮೂಲಕ ಆತ ಪೂಜಾ ಸ್ವೀಕಾರ ಮಾಡಿದ್ದಾನೆ. ಶ್ರೀಪಾಣಿ ಅಂದ್ರೆ ಲಕ್ಷ್ಮೀದೇವಿಯ ಪಾದಕಮಲಗಳು, ಅದರ ಮೂಲಕ ಲಕ್ಷ್ಮೀದೇವಿ ಅವನನ್ನ ಪೂಜಾ ಮಾಡಿದ್ದಾಳೆ. ಗೋಪಾಲ ಬಾಲಹ, ಈ ವಿಠ್ಠಲ ಅಂತ ರೂಪ ಏನಿದೆಯಲ್ಲ ಇದು ಕೃಷ್ಣನ ರೂಪವೇ. ಬಾಲ ಗೋಪಾಲ ಏನಿದ್ದಾನಲ್ಲ ಅವನದೇ ರೂಪ ಇದು. ಗೋಪಾಲ ಬಾಲಹ ಕೃಪಯಾ ಸ್ವಯಂನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಅವನು ನಮಗೆ ಪ್ರಸನ್ನನಾಗಬೇಕು ಅಂತ ಈಗ ಅವನ ಪ್ರಾರ್ಥನೆ. ಪಾಪಾಪನೋದನ ಪಟು ಪ್ರಿಯ ಭೃತ್ಯ ಭೃಂಗೈಹಿ ಅಂತ ಮತ್ತೊಂದು ಶ್ಲೋಕ, 8ನೇ ಶ್ಲೋಕ. ಈ ಪಾಪಗಳನ್ನ ಪರಿಹಾರ ಮಾಡಿಸೋದ್ರಲ್ಲಿ ಅವನ ಪಾದಕಮಲಗಳು ಬಹಳ ಖ್ಯಾತ ಮತ್ತು ಹೆಚ್ಚು ಸಮರ್ಥ. ಭಗವಂತನ ಪಾದಕಮಲಗಳಿವೆಯಲ್ಲ ಅವುಗಳನ್ನ ಕಮಲ ಅಂತ ವರ್ಣನೆ ಮಾಡೋದು ಯಾಕೆ ಅಂತಂದ್ರೆ, ಈ ಕಮಲ ಅಂತಿದ್ರೆ ಅಲ್ಲಿ ಯಾವತ್ತೂ ಕೂಡ ದುಂಬಿಗಳಿರ್ತವೆ. ಈ ಕಮಲವಾದ ಸುತ್ತಮುತ್ತಲು ದುಂಬಿಗಳಿದ್ದು ಆ ಕಮಲದ ರಸವನ್ನು ಹೀರ್ತಿರ್ತಾವಲ್ಲ, ಆ ಥರ ಭಗವಂತನ ಪಾದಕಮಲಗಳನ್ನ ಅವನ ಭೃತ್ಯರು ಯಾವತ್ತೂ ಕೂಡ ಸೇವನ ಮಾಡ್ತಿರ್ತಾರೆ. ಹೀಗೆ ಕಮಲಕ್ಕೂ ಮತ್ತು ಭಗವಂತನ ಪಾದಕಮಲಗಳಿಗೂ ಹೋಲಿಕೆ. ತಾಪತ್ರಯ ಉಪಶಮನಂ, ಕಮಲವೂ ಕೂಡ ಅನೇಕ ಥರದ ರೋಗಗಳಿಗೆಲ್ಲ ಪರಿಹಾರಕ. ಹಾಗೆ ಭಗವಂತನ ಪಾದಕಮಲನು ಕೂಡ ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕ ಅನ್ನುವ ತಾಪಗಳಿಗೆ ಪರಿಹಾರಕ. ಅಂತಹ ಭಗವಂತನ ಪಾದಕಮಲಗಳನ್ನು ಆಶ್ರಯಿಸ್ತೇನೆ. ಮುಂದೆ ಗೋದಾವರಿ ನದಿ. ಇಲ್ಲಿ ಜ್ಞಾನಿಗಳು, ಋಷಿಗಳು, ಬ್ರಾಹ್ಮಣರು, ದೇವತೆಗಳು ಮೊದಲಾದವರು ಆ ನದಿಯ ಎರಡೂ ತೀರಗಳಲ್ಲೂ ಕೂಡ ವಾಸ ಮಾಡಿಕೊಂಡಿದ್ದಾರೆ. ಆ ನದಿಯ ತರಂಗಗಳ ಮೇಲೆ ಆ ಹಾಯ್ದು ಬೀಸಿ ಬಂದಂತಹ ಗಾಳಿ ಎರಡೂ ತೀರಗಳನ್ನು ಪವಿತ್ರ ಮಾಡಿದೆ. ಅಲ್ಲಿ ಆ ನದಿ ಸ್ವಚ್ಛವಾಗಿರೋದ್ರಿಂದ ಧೂಳು, ಕೆಸರು ಮೊದಲಾದ ಯಾವುದೂ ಇಲ್ಲ. ಅತ್ಯಂತ ಸವಿಯಾದಂತಹ ಜಲ ಅದರದು. ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಭಕ್ತರಿಗೆ ಎಲ್ಲರಿಗೂ ಕೂಡ ಅದು ತಾಪವನ್ನು ಕೂಡ ಪರಿಹಾರ ಮಾಡುವಂಥದ್ದು. ಅಂತಹ ಗೋದಾವರಿ ನದಿ ನಮ್ಮನ್ನು ಉದ್ಧಾರ ಮಾಡಲಿ. ವಾದಿರಾಜ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಇದೇನು ಈ ಗೋದಾವರಿ ನದಿಗೆ ಮಹತ್ವ? ಗೌತಮಿ ಅಂತ ಇದಕ್ಕೆ ಒಂದು ನಾಮ ಇದೆ. ನಾಸಿಕ್ ರೋಡ್ ಅನ್ನುವಂಥ ಪ್ರದೇಶ ಮಹಾರಾಷ್ಟ್ರದ್ದು, ಅಲ್ಲಿ ಸಮೀಪದಲ್ಲಿ ತ್ರ್ಯಂಬಕ ಪರ್ವತ ಅಂತ ಅದರದ್ದು ಉಗಮ ಸ್ಥಾನ. ಸುಮಾರು 1,500 ಕಿಲೋಮೀಟರ್ ಉದ್ದವಾಗಿ ಅದು ಹರಿದು ಮಹಾರಾಷ್ಟ್ರ, ಆಂಧ್ರ ಇವೆರಡೂ ರಾಜ್ಯಗಳಲ್ಲಿ ಹರಿದು ಆಂಧ್ರ ಪ್ರದೇಶದ ರಾಜಮಹೇಂದ್ರಿ ಅಂತ ಅಲ್ಲಿ ಈ ಪೂರ್ವ ಸಮುದ್ರಕ್ಕೆ ಅದು ಹೋಗಿ ಸೇರ್ತದೆ. ಪುರಾಣಗಳಲ್ಲೆಲ್ಲ ಅದರ ಮಹಿಮಾ ವರ್ಣಿತ ಆಗಿದೆ. ಈ ಸಂಧ್ಯಾ ಒಂದು ನಾವು ನಿತ್ಯ ಆನ್ಹಿಕ ಮಾಡ್ತೀವಲ್ಲ, ಗೋದಾವರಿಯ ದಕ್ಷಿಣೇ ತೀರೆ ಅಂತ, ದಕ್ಷಿಣ ತೀರದಲ್ಲಿ ನಾವಿದ್ದೀವಿ ಅಂತ ಅದರ ಅನುಸಂಧಾನ ಮಾಡ್ಕೊಳ್ತೀವಿ. ಅಂತ ನಿತ್ಯ ನಾವು ಅದನ್ನು ನೆನಪು ಮಾಡ್ಕೊಳ್ಳೋದು. ಗುರು ಕನ್ಯಾ ರಾಶಿಯಲ್ಲಿದ್ದಾಗ ಕೃಷ್ಣಾ ನದಿಯಲ್ಲಿ ಗಂಗಾ ಸನ್ನಿಧಾನ, ಗುರು ಸಿಂಹ ರಾಶಿಯಲ್ಲಿದ್ದಾಗ ಗಂಗಾ ಸನ್ನಿಧಾನ ಈ ಗೋದಾವರಿ ನದಿಯಲ್ಲಿ. ಅಲ್ಲೂ ಕೂಡ ತೀರ್ಥವಿಧಿ, ಸ್ನಾನ ಮೊದಲಾದದ್ದು ಬಹಳ ವಿಶೇಷ. ಗೋದಾವರಿ ನದಿಯಲ್ಲಿ ವೀರನಾರಾಯಣ ಅನ್ನೋ ಭಗವಂತನ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಗೋದಾವರ್ಯಾಂ ಮಹಾನದ್ಯಾಂ ವೀರನಾರಾಯಣೋ ನೃಪ ಶಂಖಚಕ್ರ ಗದಾಪದ್ಮೈಹಿ ಶೋಭಿತಃ ಧ್ಯೇಯ ಏವಹಿ. ಯಾವ ನದಿಯಲ್ಲಿ ಏನೇನು ಭಗವಂತನ ರೂಪಗಳನ್ನ ಸ್ಮರಣೆ ಮಾಡಬೇಕು ಅಂತ ಹೇಳುವಂಥ ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕದ ಅನುಸಾರ ಈ ಚಿಂತನೆ ಮಾಡಬೇಕು. ಇದರ ಗೋದಾವರಿ ಅಂತ ಹೀಗೆಲ್ಲ ಇದನ್ನು ಯಾಕೆ ಕರೀತಾರೆ ಅಂತಂದ್ರೆ, ಮೂಲತಃ ಇದು ಗಂಗಾ ನದಿಯೇ ಅದು ಗೋದಾವರಿ ಎನ್ನುವ ಹೆಸರನ್ನು ಪಡ್ಕೊಳ್ತು. ಇದಕ್ಕೆ ಕಾರಣ ಏನು? ಈ ಒಂದು ಒಮ್ಮೆ 12 ವರ್ಷ ಕಾಲದ ದೀರ್ಘ ಬರಗಾಲ ಬಂತು. ಆಗ ಈ ಗೌತಮರು ಎಲ್ಲ ಋಷಿಗಳಿಗೂ ತಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟರು.
ನಿತ್ಯ ಪಾಠ ಪ್ರವಚನ ಸಜ್ಜನರ ಸಂಗಮ ಇದೆಲ್ಲ ನಡೆದಿತ್ತು. ಮತ್ತೆ ಎಲ್ಲಾ ಋಷಿಗಳು ತಮ್ಮ ತಮ್ಮ ಊರು ತಮ್ಮ ತಮ್ಮ ಮೂಲ ಪ್ರದೇಶಗಳನ್ನು ಬಿಟ್ಟು ಇಲ್ಲೇ ಇದ್ದು ಬಿಟ್ಟಿದ್ರು. ಬರಗಾಲ ಎಲ್ಲ ಕಳೀತು, ಎಲ್ಲ ಕಡೆ ಸುಭಿಕ್ಷ ಆಯಿತು. ಆದರೆ ಗೌತಮರಿಗೆ ಈ ಸಜ್ಜನರಾದಂತಹ ಬ್ರಾಹ್ಮಣರನ್ನ ಋಷಿಗಳನ್ನ ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿಲ್ಲದಂತೆ ಹೋಯಿತು. ಅವರೆಲ್ಲರನ್ನೂ ತಮ್ಮ ತಮ್ಮ ಊರಿಗೆ ಕಳಿಸುವಂತಹ ಒಂದು ಏನಾದರೂ ದೈವ ಸಂಕಲ್ಪ, ದೈವಿ ಯೋಜನಾ ಕೆಲಸ ಮಾಡಬೇಕಿತ್ತು. ಆಗ ಏನಾಯಿತು, ಶಿವನ ತಲೆಯ ಮೇಲೆ ಗಂಗಾ ನದಿ ಕುತ್ಕೊಂಡಿತ್ತಲ್ಲ, ಅದು ಪಾರ್ವತಿಗೆ ಸ್ವಲ್ಪ ಸಹನ ಯೋಗ್ಯ ಆಗಿರಲಿಲ್ಲ. ಅವಳಿಗೆ ಸ್ವಲ್ಪ ಖೇದ ಅನಿಸಿತ್ತು. ಅದರಿಂದ ಗಂಗಾ ನದಿ ಅಹಂಕಾರ ಪಡ್ತಿದ್ದಾಳೆ, ಅವಳನ್ನು ಕೆಳಗಿಳಿಸಬೇಕು ಅಂತ ಪಾರ್ವತಿ ಮತ್ತೆ ಗಣೇಶ ಇಬ್ರು ಕೂಡ ಪ್ರಾರ್ಥನೆ ಮಾಡಿದರು. ಆ ಮುನಿಗಳಿಗೆ ಗಣೇಶ ಬಂದು ಹೇಳಿದ, ಎಷ್ಟು ಕಾಲ ಇಲ್ಲೇ ಇದ್ದೀರಿ, ನಿಮ್ಮ ಊರು ನಿಮ್ಮ ಪ್ರದೇಶಗಳಿಗೆ ಹೋಗಬಾರ್ದಾ? ಇವರು ಅನ್ನ ಹಾಕ್ತಿದ್ದಾರೆ, ನೀವು ಆರಾಮಾಗಿ ಕೂತಿದ್ದೀರಲ್ಲ. ಹೌದು, ಈ ಮುನಿಗಳು ನಮ್ಮನ್ನು ಬಿಡ್ತಾ ಇಲ್ಲ, ನಾವೇನ್ ಮಾಡಬೇಕು ಅಂತ ಇವ್ರು ಕೇಳಿದ್ರು. ಆಯ್ತು, ನಾನೊಂದು ಉಪಾಯ ಹೇಳ್ತೇನೆ ಕೇಳ್ರಿ ಅಂತ ಅವನು ಹೇಳಿದ. ಒಂದು ಗೋವು ನಿರ್ಮಾಣ ಮಾಡ್ರಿ. ಆ ಗೋವು, ಮಾಯಾಮಯವಾದ ಗೋವು ಗೌತಮರ ಆ ಜಮೀನಿನ ಸಸ್ಯಗಳನ್ನು ತಿಂತಾ ಹೋಗಲಿ, ಅವರು ಅದನ್ನು ಹೊಡಿಲಿಕ್ಕೆ ಬರ್ತಾರೆ. ಅದು ಅವ್ರು ಮಾಡುವಂತ ಸಣ್ಣ ಪ್ರಯತ್ನಕ್ಕೂ, ಅವರೇನು ದೊಡ್ಡ ಋಷಿ ಆದ ಗೋವನ್ನು ಕೊಲ್ಲೋರಲ್ಲ, ಸುಮ್ಮನೆ ಒಂದು ಕಟ್ಟಿಗೆ ಕೋಲನ್ನು ಮುಟ್ಟಿಸಿದ ಮಾತ್ರಕ್ಕೆ ಅದು ಸತ್ತು ಹೋಗುವಂತೆ ಆಗಬೇಕು. ನೀವು ಈ ಗೋವನ್ನು ಹತ್ಯೆ ಮಾಡಿದ್ದೀರಿ, ಅದರಿಂದ ಪಾಪಕ್ಕೆ ಭಾಗಿದಾರರಾಗಿದ್ದೀವಿ, ನಿಮ್ಮ ಆಶ್ರಮದಲ್ಲಿ ನಾವು ಇರೋದಿಲ್ಲ ಅಂತ ನೀವೆಲ್ಲ ಹೋಗಿಬಿಡ್ರಿ. ಅದು ಹಾಗೆ ಆಯಿತು. ಋಷಿಗಳೆಲ್ಲ ಅದೇ ಥರ ಮಾಡಿದ್ರು. ಗೋವಿನ ಹತ್ಯೆ ಆಯಿತು, ತಮ್ಮ ತಮ್ಮ ಆಶ್ರಮಗಳಿಗೆ ಅವ್ರು ಹೊರಟೋಗ್ಬಿಟ್ರು. ಮತ್ತೆ ಗೌತಮರು ದೀರ್ಘ ತಪಸ್ಸು ಮಾಡಿ ರುದ್ರನನ್ನು ಮೆಚ್ಚಿಸಿ ಅವನ ಮುಡಿಯಿಂದ ಆ ಗಂಗೆ ಕವಲೊಂದನ್ನ ಕೆಳಗೆ ತಂದು ಗೋವಿನ ಶರೀರದ ಮೇಲೆ ಅದನ್ನು ಹರಿಸಿದ್ರು. ಗೋವು ಬದುಕಿತ್ತು. ಗೋ ಅಂದ್ರೆ ಆಕಳ, ದಾ ಅಂದ್ರೆ ಆ ಆಕಳನ್ನ ಮತ್ತೆ ಬದುಕಿಸಿದ್ದು, ದಾ ಅಂದ್ರೆ ಕೊಟ್ಟದ್ದು, ಅಂತ ವಾರಿ ಅಂದ್ರೆ ನೀರು. ಹೀಗೆ ಗೋದ ವಾರಿ, ನೀರನ್ನ ಗೋವನ್ನ ಮತ್ತೆ ಬದುಕಿಸಿದ ನೀರಾದ್ರಿಂದ ಅದಕ್ಕೆ ಗೋದಾವರಿ ಅಂತ ಹೆಸರು ಬಂತು. ಮುಂದೆ ಅವರಿಗೆಲ್ಲ ಅದು ಗೊತ್ತಾಯ್ತು. ಜ್ಞಾನ ದೃಷ್ಟಿಯಿಂದ ಅದನ್ನು ತಿಳ್ಕೊಂಡ್ರು. ನೀವು ನಮಗೆಲ್ಲ ಮೋಸ ಮಾಡಿದ್ದೀರಿ, ಇಷ್ಟು ವರ್ಷ ನಾನು ನಿಮಗೆ ಆಶ್ರಯ ಕೊಟ್ಟಿದ್ದೆ, ನನಗೆ ಮೋಸ ಮಾಡಿದ್ದೀರಿ, ಅದರಿಂದ ನೀವು ಗಳಿಸಿದ ಜ್ಞಾನ ಎಲ್ಲ ಹಾಳಾಗಿ ಹೋಗಲಿ ಅಂತ ಗೌತಮರು ಶಾಪ ಕೊಟ್ಟುಬಿಟ್ಟಿದ್ರು. ಮುಂದೆ ಆ ಋಷಿಗಳ ಜ್ಞಾನಿಗಳ ಪಾಪವನ್ನು ಪರಿಹಾರ ಮಾಡಲಿಕ್ಕಾಗಿ ವೇದವ್ಯಾಸರ ಅವತಾರ ಮಾಡಿದರು, ಪುರಾಣಗಳನ್ನು ರಚನೆ ಮಾಡಿದರು, ವೇದಗಳನ್ನು ವಿಭಾಗ ಮಾಡಿದರು. ಅದು ಮುಂದೆ ಖ್ಯಾತವಾದಂತಹ ಒಂದು ಮಂತ್ರ. ಗೋದಾವರಿ ನದಿಯೇ, ಎಲ್ಲ ಕಾಲದಲ್ಲಿಯೂ ನೀನು ಪಾಪಗಳನ್ನು ಪರಿಹಾರ ಮಾಡ್ತಿ. ವಿಶೇಷವಾಗಿ ಬೃಹಸ್ಪತಿ ಸಿಂಹರಾಶಿಯಲ್ಲಿದ್ದಾಗ ನಮ್ಮ ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡ್ತೆ. ನಮಗೆ ಈ ಜಗತ್ತಿನಲ್ಲಿ ಜಾಗತಿಕ ಸಂಗತಿಗಳಲ್ಲಿ ವೈರಾಗ್ಯವನ್ನು ಕೊಡು, ಮತ್ತೆ ಮುಕ್ತಿಯನ್ನು ಕೂಡ ಕೊಡು ಅಂತ ಅದರ ಪ್ರಾರ್ಥನಾ ಇದೆ. ಆದೌ ಧವಲ ಗಂಗಾಖ್ಯ ಗಂಗಾದ್ವಾರ ಅಭಿಧ ಅಂತರೆ ಪಶ್ಚಾತ್ ಕುಶಾವರ್ತ ಪದ ಗೋದಾ ಮೋದಾಯ ಸಾಸದ ಅಂತ 11ನೇ ಪದ್ಯ. ಈ ತ್ರ್ಯಂಬಕ ಪರ್ವತದಲ್ಲಿ ಆ ಗಂಗೆ ಮೊದಲು ಇಳಿದು ಬಂದಾಗ ಒಂದು ಸರೋವರ ರೂಪದಲ್ಲಿ ಅದು ಪ್ರಕಟ ಆಯಿತು. ಅದಕ್ಕೆ ಧವಲಗಂಗಾ ಅಂತ ಹೇಳ್ತಾರಂತೆ. ಮುಂದೆ ಧವಲಗಂಗಾ ಮತ್ತು ಕುಶಾವರ್ತ ಅಂತ ಮತ್ತು ಇನ್ನೊಂದು ಪ್ರದೇಶ. ಆ ಪರ್ವತದ ಬುಡದಲ್ಲಿ ವರಾಹ ತೀರ್ಥ ಅಂತ ಮತ್ತೊಂದಿದೆ. ವರಾಹ ತೀರ್ಥ ಮತ್ತು ನರಸಿಂಹ ತೀರ್ಥ ಅಂತ 2 ಕುಂಡ. ಆ ಕುಂಡಗಳ ರೂಪದಲ್ಲಿ ಈಗ ಇದೇ ನದಿಯೇ ಇರೋದರಿಂದ ಅದಕ್ಕೆ ಗಂಗಾದ್ವಾರ ಅಂತ ಕೂಡ ಹೇಳ್ತಾರೆ. ಮತ್ತೆ ಆ ಗೌತಮರು ದರ್ಭೆಗಳ ಮೂಲಕ ಇದೇ ನೀರನ್ನ ಆ ಗೋವಿನ ಮೇಲೆ ಹರಿಸಿದ್ರು. ಕುಶ ಅಂದ್ರೆ ದರ್ಭೆ. ಹೀಗೆ ಗೋವಿನ ಮೇಲೆ ಹರಿಸಿದ್ರಿಂದ ಅದಕ್ಕೆ ಕುಶಾವರ್ತ ಅಂತ ಕೂಡ, ಆ ಭಾಗಕ್ಕೆ ಕುಶಾವರ್ತ ಅಂತ ಹೆಸರು ಬಂತು. ಧವಲಗಂಗಾ ಅಂತ ಒಂದು ಪ್ರದೇಶ, ಮುಂದೆ ಗಂಗಾದ್ವಾರ ಅಂತ ಮತ್ತೊಂದು ಪ್ರದೇಶ, ಕುಶಾವರ್ತ ಅಂತ ಇನ್ನೊಂದು ಪ್ರದೇಶ. ಹೀಗೆ 3 ಪ್ರದೇಶಗಳಲ್ಲಿ ಇದೇ ಗೋದಾವರಿ ನದಿಯೇ ಸನ್ನಿಹಿತ ಆಗಿದೆ. ಅದು ನಮಗೆ ಎಲ್ಲ ಥರದ ಪಾಪಗಳನ್ನು ಕಳೆದು ಜ್ಞಾನವನ್ನು ಕೊಡಬೇಕು ಅಂತ ಅದರಲ್ಲಿ ಒಂದು ಪ್ರಾರ್ಥನೆ. ಅಲ್ಲಿಗೆ ಈ ಉತ್ತರ ಪ್ರಬಂಧದ 11ನೇ ಪದ್ಯ ಮುಕ್ತಾಯ ಕಂಡಿದೆ. ಇವತ್ತಿನ ಈ ಭಾಗನೂ ಕೂಡ ಮುಕ್ತಾಯ ಕಂಡಿದೆ.